ಇವತ್ತು ಸಿದ್ದರಾಮಯ್ಯನವರಿಗೆ ಬಹಳ ಇಂಪಾರ್ಟೆಂಟ್ ಡೇ. ಒಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ಅರ್ಜಿ ಇದೆಯಲ್ಲ, CBI ಕೊಡಬೇಕಿದನ ಅಂತ, ಅದೂ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಜೊತೆಗೇನು ಅಂತಂತಂದರೆ, ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು, ಅಂದರೆ ಇಲ್ಲಿ ತನಕ ಏನೇನಾಗಿದೆ ಈ ತನಿಖೆಯಲ್ಲಿ ಪ್ರಗತಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟನ್ನು ಕೋರ್ಟಿಗೆ ಕೊಡ್ತಾ ಇದ್ದಾರೆ. ಈವರೆಗಿನ ತನಿಖಾ ವರದಿ ಅದನ್ನು ಲೋಕಾಯುಕ್ತ ಪೊಲೀಸರು ಸಲ್ಲಿಸ್ತಾರೆ. ನವೆಂಬರ್ 25ರವರೆಗಿನ ತನಿಖೆಯ ವಿವರವನ್ನು ಸಲ್ಲಿಸಲಿಕ್ಕೆ ಕೋರ್ಟ್ ಹೇಳಿತ್ತು. ಇನ್ನು ವಿಚಾರಣೆಯನ್ನು ಮುಂದೂಡಿ ಅಂತ CM ಪರವಾಗಿರುವಂತಹ ವಕೀಲರು ಕೇಳ್ಕೋಬಹುದು. ಇನ್ನು ರಾಜ್ಯಪಾಲರ ಅನುಮತಿ ಪ್ರಶ್ನೆ ಮಾಡಿದಂಥ ಅರ್ಜಿ ಕೂಡ ಬಾಕಿ ಇದೆ. ವಿಭಾಗೀಯ ಪೀಠ ವಿಚಾರಣೆಯನ್ನು ಡಿಸೆಂಬರ್ 5ಕ್ಕೆ ನಿಗದಿಪಡಿಸಿದೆ. CBI ತನಿಖೆ ಅರ್ಜಿ ವಿಚಾರಣೆ ಮುಂದೂಡಲಿಕ್ಕೆ ಇವತ್ತು ಮನವಿ ಮಾಡಬಹುದು. CBI ತನಿಖೆಗೆ ಆದೇಶ ಕೊಟ್ಟರೆ ಇನ್ನು ಲೋಕಾಯುಕ್ತ ಪೊಲೀಸರ ತನಿಖೆ ಆಗತ್ತೆ ಇಲ್ಲ, ಅದು ಸ್ಥಗಿತ ಆಗುತ್ತೆ. ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದನ್ನು CBIಗೆ ವಹಿಸಿ ಅಂತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ವಿಚಾರಣೆ ಮುಂದೂಡಿ ಅಂತ ಕೇಳಬಹುದು, ಪ್ರಶ್ನೆ ಬೇರೆ. ಅದು ನಿರ್ಧಾರ ಕೋರ್ಟ್ನ ಅವಗಾಹನೆಗೆ ಬಿಟ್ಟಂಥ ಸಂಗತಿ. ವಿಚಾರಣೆ ಮಾಡಬಹುದು ಅಥವಾ ಮುಂದೂಡಬಹುದು, ಪ್ರಶ್ನೆ ಬೇರೆ. ಮುಡಾ ತನಿಖೆಗೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸಿದ್ದಂಥ ಅರ್ಜಿ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠ ಡಿಸೆಂಬರ್ 5ಕ್ಕೆ ಇದರ ವಿಚಾರಣೆಯನ್ನು ನಿಗದಿಪಡಿಸಿದೆ. ಇದೆಲ್ಲದರ ಜೊತೆಗೆ ಈ ಲೋಕಾ ಪೊಲೀಸರು ಮಧ್ಯಂತರ ವರದಿ ಅನ್ನೋದಕ್ಕಿಂತ ಇಲ್ಲಿ ತನಕದ ರಿಪೋರ್ಟ್ ಅನ್ನುವಂಥದ್ದು ಸೂಕ್ತ ಏನೋ ಅದನ್ನು ಕೋರ್ಟಿಗೆ ಸಲ್ಲಿಸಬೇಕು. ಸೊ ಎಲ್ಲಿ ತನಕ ಬಂದಿದೆ, ಏನು ಎತ್ತ, ಏನು ನಡೀತಿದೆ, ಇದೆಲ್ಲದರ ವಿವರಗಳನ್ನು ಅವರು ಕೋರ್ಟಿಗೆ ಹೇಳಬೇಕು. ಆಮೇಲೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಈ ತನಿಖೆ ಅನ್ನುವಂಥದ್ದು ಸೂಕ್ತವಾದಂಥ ರೀತಿಯಲ್ಲಿ ಸಾಗ್ತಾ ಇದೆಯೋ ಇಲ್ವೋ, ಸರಿಯಾದಂಥ ರೀತಿಯಲ್ಲಿ ಅದು ಹೋಗ್ತಾ ಇದೆಯೋ ಇಲ್ವೋ ಅನ್ನೋದನ್ನು ಕೋರ್ಟ್ ನೋಡಬೇಕಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಹಿರಿಯ ವರದಿಗಾರ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಸಿದ್ದರಾಮಯ್ಯನವರಿಗೆ ಇವತ್ತು ನಿಜಕ್ಕೂ ವೆರಿ ಇಂಪಾರ್ಟೆಂಟ್ ಡೇ. ಒಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂಥ ಅರ್ಜಿ ಅದೇನು ಅಂದರೆ ಇದನ್ನು CBIಗೆ ಕೊಡಿ ಅಂತ, ಇನ್ನೊಂದೇನು ಅಂದರೆ ರಾಜ್ಯಪಾಲರು ಕೊಟ್ಟಂಥ ಅನುಮತಿಯ ಬಗ್ಗೆಯೂ ಕೂಡ ಏನು ಕೋರ್ಟಿಗೆ ಹೋಗಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಿಚಾರಣೆ ಇದೆ. ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸ್ತಿರುವಂಥ ವರದಿ, ಅದು ಮಧ್ಯಂತರ ವರದಿ ಅನ್ಬೋದು ಅಥವಾ ಒಂದು ರಿಪೋರ್ಟ್ ಅನ್ಬೋದು, ಅದು ವೆರಿ ಇಂಪಾರ್ಟೆಂಟ್. ರಮೇಶ್, ಇದರಲ್ಲಿ ಏನಾದರೂ ಇದು ಸೂಕ್ತವಾದಂಥ ರೀತಿಯಲ್ಲಿ ಇದು ಸಾಗ್ತಾ ಇಲ್ಲ ಅನ್ನೋವಂಥ ಡೌಟ್ ಏನಾದರೂ ಬಂತು ಅಂತಂದರೆ ಕೋರ್ಟಿಗೆ CBIಗೆ ಕೊಟ್ಟರು ಕೂಡ ಕೊಡಬಹುದಾ, ಏನಾಗ್ಬೋದು ರಮೇಶ್? ರಂಗನಾಥ್, ಇವತ್ತು ಲೋಕಾಯುಕ್ತ ಪೊಲೀಸರು ಏನು ಕೋರ್ಟ್ಗೆ ಸ್ಟೇಟಸ್ ರಿಪೋರ್ಟನ್ನು ಕೊಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಈಗ ಏನು ಲೋಕಾಯುಕ್ತ ಪೊಲೀಸರು ಸೂಕ್ತವಾದಂಥ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರ ತನಿಖಾ ಸಂಸ್ಥೆಯೇ ತನಿಖೆ ನಡೆಸಬೇಕು. ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಯಾವುದೇ ವಿಂಗ್ ಅಥವಾ ತನಿಖಾ ತಂಡ ಇದರ ತನಿಖೆಯನ್ನು ನಡೆಸಬಾರ್ದು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಈ ಅಂದರೆ ರಾಜ್ಯಪಾಲರ ಒಂದು ಸ್ಯಾಂಕ್ಷನನ್ನು ಪ್ರಶ್ನಿಸಿ, ಅನುಮತಿಯನ್ನು ಪ್ರಶ್ನಿಸಿ ಏನು ಅರ್ಜಿ ಸಲ್ಲಿಸಿದ್ರು, ಆ ಸಂದರ್ಭದಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಜ್ಯದ ಯಾವುದೇ ತನಿಖಾ ಸಂಸ್ಥೆಗಳು ಇದನ್ನು ತನಿಖೆ ನಡೆಸಬಾರ್ದು, ಇದು ಕೇಂದ್ರದ ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಯೇ ತನಿಖೆ ನಡೆಸಬೇಕು. ಯಾಕಂದರೆ CM ಸ್ವತಃ ಮುಖ್ಯಮಂತ್ರಿಗಳು ಇದರಲ್ಲಿ ಆರೋಪಿ ಆಗಿರೋದ್ರಿಂದ ಯಾವುದೇ ಒಂದು ಸಂಸ್ಥೆ ತನಿಖೆ ನಡೆಸಬೇಕು ಅಂದರೆ ಸ್ವತಂತ್ರ ತನಿಖಾ ಸಂಸ್ಥೆನೇ ಆಗಿರಬೇಕು, ರಾಜ್ಯದ ಹಿಡಿತದಲ್ಲಿ ಇರಬಾರ್ದು ಅನ್ನುವಂಥ ವಾದ ಮಂಡನೆಯನ್ನು ಮಾಡಿದರು. ಹೀಗಾಗಿ ಹೈಕೋರ್ಟ್ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ನೋಟಿಸನ್ನು ಜಾರಿಗೊಳಿಸಿ ಲೋಕಾಯುಕ್ತ ಪೊಲೀಸರಿಗೆ ಮತ್ತು CBIಗೆ ನೋಟಿಸನ್ನು ಜಾರಿಗೊಳಿಸಿ ಇದ್ರ ಬಗ್ಗೆ ನಿಮ್ಮ ಒಂದು ವಿವರಣೆ ಏನು ಅನ್ನುವಂಥ ಒಂದು ಎಕ್ಸ್ಪ್ಲನೇಷನ್ ಕೊಡಿ, ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿ ನೀವು ತನಿಖೆ ಅಂದರೆ ನಿನ್ನೆವರೆಗೂ ಏನೇನು ತನಿಖೆ ಅಂದರೆ 25ನೇ ತಾರೀಕುವರೆಗೂ ಏನೇನು ತನಿಖೆ ಮಾಡಿದಿರಾ ಆ ವರದಿಯನ್ನು 26ನೇ ತಾರೀಕು ಸಲ್ಲಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿ ಇವತ್ತು ಸ್ಟೇಟಸ್ ರಿಪೋರ್ಟನ್ನು ಸಲ್ಲಿಸ್ತಾರೆ. ಆ ರಿಪೋರ್ಟ್ನಲ್ಲಿ ಏನೇನು ಅಂಶಗಳಿದೆ, ಸೂಕ್ತವಾದಂಥ ರೀತಿಯಲ್ಲಿ ತನಿಖೆ ನಡೀತಾ ಇದೆಯಾ ಇಲ್ವೋ ಅನ್ನೋದನ್ನು ಕೋರ್ಟ್ ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತಾ ಇದೆ ಅಂತ ಅನಿಸಿದ್ರೆ ಮತ್ತು ಯಾವುದೇ ಹಸ್ತಕ್ಷೇಪ ಸಾಧ್ಯ ಇಲ್ಲ ಅಂತೇಳಿ ಕೋರ್ಟ್ಗೆ ಮನವರಿಕೆ ಆದರೆ ಆಗ ಮಾತ್ರ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನು ಮುಂದುವರಿಸಿ ಅಂತ ಹೇಳ್ಬೋದು. ಆದರೆ ಒಂದು ವೇಳೆ ಇಲ್ಲಿ ತನಿಖೆ ಸೂಕ್ತವಾಗಿ ನಡೀತಾ ಇಲ್ಲ ಮತ್ತು ಇವರು ಯಾರು ಅರ್ಜಿದಾರರು ಎತ್ತಾ ಇರುವಂಥ ಪ್ರಶ್ನೆಗಳು ಅದು ಉಚಿತವಾಗಿದೆ, ಅಂದರೆ ಅದನ್ನು ವಿವೇಚನೆ ಪೂರಕವಾಗಿದೆ ಅಂತೇಳಿ ಕೋರ್ಟ್ಗೆ ಅನಿಸಿದ್ರೆ ಆ ಸಂದರ್ಭದಲ್ಲಿ ಕೋರ್ಟು ಅದನ್ನು CBI ತನಿಖೆಗೂ ಕೂಡ ವಹಿಸ್ಬೋದು. ಯಾಕೆಂದರೆ ಯಾವುದೇ ಅನುಮಾನ ರಹಿತವಾಗಿ ಒಂದು ತನಿಖೆಯನ್ನು ನಡೀಬೇಕಾಗುತ್ತೆ. ಹೀಗಾಗಿ ಅನುಮಾನ ರಹಿತವಾಗಿ ತನಿಖೆ ನಡೀಬೇಕು ಅಂದರೆ ಅದು ಸ್ವತಂತ್ರ ತನಿಖಾ ಸಂಸ್ಥೆಯಿಂದನೇ ತನಿಖೆ ನಡೀಬೇಕು ಅಂತೇಳಿ ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಏನಾದ್ರು ಅದಕ್ಕೆ ಕನ್ವಿನ್ಸ್ ಆದರೆ ಆಗ CBI ತನಿಖೆಗೂ ಕೂಡ ವಹಿಸ್ಬೋದು. ಹೀಗಾಗಿ ಇವತ್ತು ಲೋಕಾಯುಕ್ತ ಪೊಲೀಸರು ಏನು ವರದಿಯನ್ನು ಸಲ್ಲಿಸ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ ರಮೇಶ್, ಜೊತೆಗೆ ಹಲವಾರು ಸಂಗತಿಗಳನ್ನು ಕೇಳಲೇಬೇಕೇನು ಅಂದರೆ ಈ ಆರಂಭದಿಂದ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿರುವಂಥ ತನಿಖೆ, ಜೊತೆಗೆ ಅದು
ತನಿಖೆಯ ವೇಗವನ್ನು ನೋಡಿದಂಥ ಸಂದರ್ಭದಲ್ಲಿ ಕ್ಲಾರಿಟಿಗೋಸ್ಕರ ಎಷ್ಟರ ಮಟ್ಟಿಗೆ ಉದೇಶ್ ಎಷ್ಟು ಬಾರಿ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಹೋದರು ಏನು ಎತ್ತ ಇದೂ ಕೂಡ ದೂರುದಾರರು ಆರೋಪ ಮಾಡಲಿಕ್ಕೆ ಕಾರಣ ಆಗಿತ್ತು. ಅಲ್ರಿ ನನ್ನಂಥ SSLC ಓದ್ದವನಿಗೆ ಇದೆಲ್ಲದೂ ಕೂಡ ಅರ್ಥ ಆಗುತ್ತೆ, ಒಬ್ಬ ಲೋಕಾಯುಕ್ತ SP ಇದು ಯಾವುದೂ ಕೂಡ ಅರ್ಥ ಆಗಲ್ವಾ, ಪದೇ ಪದೇ ಹೋಗ್ತಾರಲ್ಲ ಅನ್ನುವಂಥ ಪ್ರಶ್ನೆನ ಇದೇ ಕೃಷ್ಣ ಅವರು ಎತ್ತಿದ್ರು. ನಂಬರ್ 1. ನಂಬರ್ 2, ಹಲವಾರು ಸಂಗತಿಗಳು ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಸರ್ಚಿಂಗ್ ವಾರೆಂಟ್ ಬರುತ್ತೆ, ಅದು ಬಂದಿದ್ದನ್ನು ಸಂಬಂಧಪಟ್ಟಂಥ SP ಮಾಲ್ತೇಶ್ ಅನ್ನುವಂಥ DYSP ಅವ್ರಿಗೂ ಕೂಡ ಅದನ್ನು ಕೊಡಲ್ಲ, ಅಲ್ಲಿ ತಪ್ಪಿಸಲಾಗುತ್ತೆ. ಇದಕ್ಕಿಂತ ಮೊದಲೇನೇ ಅವರು ಸಂಬಂಧಪಟ್ಟಂಥ ಮಂತ್ರಿಗೆ ಬೈರತಿ ಅವರಿಗೆ ಈ ವಿಚಾರವನ್ನು ಹೇಳಿದರು ಅನ್ನುವಂಥ ಆರೋಪ ಇದೆ. ಹೀಗಾಗಿನೇ ಬೈರತಿ ಅರ್ಜೆಂಟ್ ಬಂದಿಲ್ಲಿಂದ ಫೈಲ್ಗಳನ್ನ ಎತ್ಕೊಂಡೋದ್ರು ಅನ್ನುವಂಥ ಆರೋಪ ಇದೆ. ಈ ರೀತಿ ಆರೋಪಗಳ ಪಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳಿತಾನೇ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ವೆರಿ ಇಂಪಾರ್ಟೆಂಟ್ ಡೇ ರಮೇಶ್. ಏನಾದರೂ ಒಂದು ಚೂರು ಅನುಮಾನ ಆದರೂ ಕೂಡ ಇದರ ದಿಕ್ಕೇ ಬದಲಾಗಬಹುದು ಅಂತ ಅನ್ಸಲ್ವಾ ರಮೇಶ್? ಖಂಡಿತ ರಂಗನಾಥ್, ಯಾಕೆಂದ್ರೆ ಈಗ ಅರ್ಜಿದಾರರ ವಾದ ಮಂಡನೆಯಲ್ಲಿ ಸಾಕಷ್ಟು ಅನುಮಾನಾಸ್ಪದ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬಾರ್ದು ಅನ್ನೋದನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಸರ್ಚ್ ವಾರೆಂಟ್ ಏನಿದೆ ಅದು ಲೋಕಾಯುಕ್ತ ಪೊಲೀಸೇ ಪಡ್ಕೊಳ್ಳುವಂಥದ್ದು, ಅಂದರೆ ಕೋರ್ಟ್ ತಾನೇ ಕೊಡುವಂಥ ಸರ್ಚ್ ವಾರೆಂಟ್ ಅಲ್ಲ, ಲೋಕಾಯುಕ್ತ ಪೊಲೀಸ್ ಪಡ್ಕೊಂಡಿರುವಂಥದ್ದು. ಸರ್ಚ್ ವಾರೆಂಟ್ ಪಡ್ಕೊಂಡು ನಂತರನೂ ಅವ್ರು ಯಾಕೆ ಸರ್ಚ್ ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಹೀಗಾಗಿ ಈ ಥರ ಹಲವು ಪ್ರಶ್ನೆಗಳನ್ನು ಈಗಾಗಲೇ ಸ್ನೇಹಮಿ ಕೃಷ್ಣ ಅವರು ಎತ್ತಿದ್ದಾರೆ. ಮತ್ತು ದಾಖಲೆಗಳ ಆಧಾರದಲ್ಲೂ ಕೂಡ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಸಂದೇಹಾಸ್ಪದಕ್ಕೆ ಅವಕಾಶನೇ ಇಲ್ಲದಿರೋ ರೀತಿಯಲ್ಲಿ ತನಿಖೆ ನಡೆಸಬೇಕಾಗುತ್ತೆ. ಅದು ಸಾಧ್ಯನಾ ಲೋಕಾಯುಕ್ತ ಪೊಲೀಸರಿಂದ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಹೀಗಾಗಿ ಈ ಪ್ರಶ್ನೆಗಳಿಗೆ ಈಗ ಹೈಕೋರ್ಟ್ಗೆ ಇವರು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಯಾವ ರೀತಿ ವರದಿಯನ್ನು ಕೊಡ್ತಾರೆ, ಜೊತೆಗೆ ಅರ್ಜಿದಾರ ಪರ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮತ್ತೊಂದು ಅಂಶ ಏನಂತಂದರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ಇದೆ. ಇಲ್ಲಿ ಈಗ CM ಒಬ್ಬರೇನೇ ಈ ಫೈಟ್ ಮಾಡ್ತಾ ಇಲ್ಲ, ಜೊತೆಗೆ ಅವ್ರ ಜೊತೆ ಈಗ ದೇವರಾಜು ಕೂಡ ಬಂದಿದ್ದಾರೆ. ದೇವರಾಜು ಕೂಡ ಇದರಲ್ಲಿ ಒಂದು ಸಪ್ರೇಟ್ ಅರ್ಜಿಯನ್ನು ಸಲ್ಲಿಸಿ ಅವರು ಇದು CBI ತನಿಖೆ ನಡೀಬಾರ್ದು ಮತ್ತು CBI ಅಂದರೆ ಲೋಕಾಯುಕ್ತ ಸ್ಟೇಟಸ್ ರಿಪೋರ್ಟ್ ಕೇಳಿದಾರಲ್ಲ ಅದನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಈಗಾಗಲೇ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಮೇಲ್ಮನವಿ ವಿಚಾರಣೆ ಮುಂದೂಡುವಂಥ ಸಂದರ್ಭದಲ್ಲಿ ಒಂದು ಮನವಿ ಮಾಡಿದ್ದೇನೆಂದರೆ CM ಪರ ವಕೀಲರು ಯಾವುದೇ ಕಾರಣಕ್ಕೂ ಈ ವಾರ ಅಂದರೆ ಇವತ್ತಿನ ನಿಗದಿಯಾಗಿದೆ ಆ ವಿಚಾರಣೆ ನಡೀಬಾರ್ದು, ಹೀಗಾಗಿ ಏಕಸದಸ್ಯ ಪೀಠಕ್ಕೆ ಒಂದು ನಿರ್ದೇಶನ ಕೊಡಿ, ಆ ವಿಚಾರಣೆಯನ್ನು ಮುಂದೂಡಿ. ಯಾಕೆಂದರೆ ಈಗ ಮೇಲ್ಮನವಿಯಲ್ಲಿ ಏನು ವಿಚಾರಣೆ ನಡೆಯುತ್ತೆ ಅದರ ಪ್ರಭಾವ CBI ತನಿಖೆ ಮೇಲೂ ಬರೋದ್ರಿಂದ ಈಗ ಮೇಲ್ಮನವಿ ವಿಚಾರಣೆ ಆಗೋವರೆಗೂ ಕೂಡ CBI ತನಿಖೆ ವಿಚಾರಣೆ ಆಗಬಾರ್ದು ಅಂತೇಳಿ ಮನವಿ ಮಾಡಿದ್ದಾರೆ. ಅಂದರೆ ಅದು ಕ್ಲಿಯರ್ ಆಗಿ ತೋರಿಸುತ್ತೆ CM ಪರ ವಕೀಲರು ಮತ್ತು CM ಎಷ್ಟು ಒಂದು ಅಂದರೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಆತಂಕದಿಂದ ಕಾಯ್ತಾ ಇದ್ದಾರೆ. CBI ತನಿಖೆ ಆಗ್ಬಿಡುತ್ತೇನೋ ಅನ್ನೋಂಥ ಭಯ ಅವರಲ್ಲಿ ಕ್ಲಿಯರ್ ಆಗಿದೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ CBI ತನಿಖೆ ಆಗಬಾರ್ದು ಅಂತೇಳಿ ಮೇಲ್ಮನವಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿದರು. ಹೀಗಾಗಿ ಇವತ್ತೂ ಕೂಡ ಹೈಕೋರ್ಟ್ನಲ್ಲಿ ಅವರು ಅಂದರೆ ಈ ವಿಚಾರಣೆಯನ್ನು ಮುಂದೂಡೋದಕ್ಕೆ ಮನವಿ ಮಾಡ್ಬೋದು. ಯಾಕೆಂದರೆ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಇರೋದ್ರಿಂದ ಒಂದು ವೇಳೆ ರಾಜ್ಯಪಾಲರ ಅನುಮತಿಗೆ ವಿಭಾಗೀಯ ಪೀಠ ತಡೆಯಾಜ್ಞೆ ಕೊಟ್ಟರೆ ಆಗ CBI ಕೂಡ ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ CBI ತನಿಖೆ ಕೊಡಬಾರ್ದು ಅಂತೇಳಿ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ವಿಚಾರಣೆ ಮುಂದೂಡಿ ಅಂತಲೂ ಕೇಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಬಹಳ ಆತಂಕದಿಂದ ಈ ಕೇಸ್ನ ವಿಚಾರಣೆಯನ್ನು ಎದುರು ನೋಡ್ತಾ ಇದ್ದಾರೆ. ಎಸ್ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.